ಜೀವನದ ಪ್ರತಿಯೊಂದು ಅಂಧಕಾರವನ್ನು ಬೆಳಕಾಗಿ ಪರಿವರ್ತಿಸುವ ಶಕ್ತಿ ಯಾವುದಕ್ಕಿದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಭಗವಂತನು ತನ್ನ ಸ್ವಂತ ಮನೆಯೆಂದು ಕರೆಯುವ ಆ ದಿವ್ಯ ಜ್ಞಾನವೇ ಶ್ರೀಮದ್ ಭಗವದ್ಗೀತೆ. ಆತ್ಮೀಯ ವೀಕ್ಷಕರಿಗೆ ಗೀತಾಸಾರ ಚಾನಲ್ಗೆ ಹೃತ್ಪೂರ್ವಕ ಸ್ವಾಗತ. ಭಗವದ್ಗೀತೆ ಕೇವಲ ಒಂದು ಪುಸ್ತಕವಲ್ಲ, ಅದು ಸಾಕ್ಷಾತ್ ಭಗವಂತನ ನುಡಿ. ಇದರ ಮಹಿಮೆ ಎಷ್ಟೊಂದು ವಿಸ್ತಾರವಾಗಿದೆ ಎಂದರೆ ಶೇಷನಾಗ, ಮಹಾದೇವ ಮತ್ತು ಗಣೇಶನು ಸಹ ಇದರ ಗುಣಗಳನ್ನು ಸಂಪೂರ್ಣವಾಗಿ ವಿವರಿಸಲು ಸಾಧ್ಯವಿಲ್ಲ. ಹೀಗಿರುವಾಗ ಸಾಮಾನ್ಯ ಮನುಷ್ಯರಾದ ನಾವು ಇದನ್ನು ಬಣ್ಣಿಸುವುದು ಹೇಗೆ? ಗೀತೆಯು ಇಡೀ ವೇದಗಳ ಸಾರವನ್ನು ಒಳಗೊಂಡಿರುವ ಒಂದು ರಹಸ್ಯಮಯ ಗ್ರಂಥವಾಗಿದೆ. ಇದರ ಅರ್ಥವು ಅನಂತವಾಗಿದೆ. ಗೀತೆಯಲ್ಲಿ ಪರಮಾತ್ಮನ ಗುಣಗಳು, ಪ್ರಭಾವ, ಸ್ವರೂಪ, ಸಾರ, ಕ್ರಿಯೆಗಳು ಮತ್ತು ಜ್ಞಾನವನ್ನು ಎಷ್ಟೊಂದು ಸ್ಪಷ್ಟವಾಗಿ ಪ್ರಸ್ತುತಪಡಿಸಲಾಗಿದೆ ಎಂದರೆ ಬೇರೆ ಯಾವುದೇ ಶಾಸ್ತ್ರವೂ ಇದನ್ನು ನೀಡಲು ಸಾಧ್ಯವಿಲ್ಲ. ಗೀತೆಯ ಪ್ರತಿಯೊಂದು ಪದವೂ ಒಂದು ಉಪದೇಶ, ಒಂದು ಬೆಳಕು ಮತ್ತು ಜೀವನಕ್ಕೆ ಒಂದು ನಿರ್ದೇಶನವಾಗಿದೆ. ಭಗವಂತನು ತಾನೇ ಗೀತೆಯ ಆಶ್ರಯದಲ್ಲಿ ವಾಸಿಸುತ್ತೇನೆ ಮತ್ತು ಗೀತೆಯೇ ನನ್ನ ಅತ್ಯುತ್ತಮ ಮನೆಯೆಂದು ಹೇಳುತ್ತಾನೆ. ಗೀತೆಯು ನಮಗೆ ಕೇವಲ ಧರ್ಮವನ್ನು ಕಲಿಸುವುದಿಲ್ಲ, ಬದಲಾಗಿ ಜೀವನ ನಡೆಸುವ ಕಲೆಯನ್ನು ಕಲಿಸುತ್ತದೆ. ಇದು ಮನುಷ್ಯನನ್ನು ಕರ್ಮಯೋಗಿಯನ್ನಾಗಿ ಮಾಡುತ್ತದೆ. ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳು ಮತ್ತು 700 ಶ್ಲೋಕಗಳಿವೆ. ಪ್ರತಿಯೊಬ್ಬರಿಗೂ ಇದನ್ನು ಸಂಪೂರ್ಣವಾಗಿ ಓದಲು ಸಾಧ್ಯವಾಗದಿರಬಹುದು. ಆದ್ದರಿಂದ ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಭಗವದ್ಗೀತೆಯ ಪ್ರತಿಯೊಂದು ಅಧ್ಯಾಯದ ಅರ್ಥವನ್ನು ವಿವರವಾಗಿ ಮತ್ತು ಸರಳ ಭಾಷೆಯಲ್ಲಿ ತಿಳಿಯಲಿದ್ದೇವೆ. ಪ್ರತಿಯೊಂದು ಶ್ಲೋಕವು ನಿಮಗೆ ಹೊಸ ದೃಷ್ಟಿಕೋನವನ್ನು ನೀಡುತ್ತದೆ, ಹೊಸ ಶಕ್ತಿಯನ್ನು ತುಂಬುತ್ತದೆ. ಮೊದಲನೇ ಅಧ್ಯಾಯ ಅರ್ಜುನ ವಿಷಾದ ಯೋಗವು ಧೃತರಾಷ್ಟ್ರನ ಪ್ರಶ್ನೆಗಳೊಂದಿಗೆ ಪ್ರಾರಂಭವಾಗುತ್ತದೆ. ಪವಿತ್ರ ಭೂಮಿಯಾದ ಕುರುಕ್ಷೇತ್ರದಲ್ಲಿ ಯುದ್ಧಕ್ಕಾಗಿ ನೆರೆದಿರುವ ಪಾಂಡುಪುತ್ರರು ಮತ್ತು ತನ್ನ ಪುತ್ರರು ಏನು ಮಾಡುತ್ತಿದ್ದಾರೆ ಎಂದು ಅವನು ಸಂಜಯನನ್ನು ಕೇಳುತ್ತಾನೆ. ಧೃತರಾಷ್ಟ್ರನು ಕಣ್ಣುಗಳಿಂದ ಕುರುಡನಾಗಿದ್ದನು, ಆದರೆ ಅವನು ತನ್ನ ಮನಸ್ಸು ಮತ್ತು ಹೃದಯದಿಂದಲೂ ಕುರುಡನಾಗಿದ್ದನು. ಧರ್ಮ ಎಲ್ಲಿದೆಯೋ ಅಲ್ಲಿಯೇ ಶ್ರೀಕೃಷ್ಣನಿದ್ದಾನೆ ಎಂದು ಅವನಿಗೆ ತಿಳಿದಿತ್ತು. ಪುತ್ರ ಪ್ರೇಮದಿಂದ ಅವನು ಶಾಂತಿಯ ಬದಲಿಗೆ ಯುದ್ಧವನ್ನು ಆರಿಸಿಕೊಂಡಿದ್ದನು. ಸಂಜಯನಿಗೆ ದಿವ್ಯ ದೃಷ್ಟಿ ಇತ್ತು. ಸಂಜಯನು ರಾಜನೇ, ದುರ್ಯೋಧನನು ಪಾಂಡವರ ಸೈನ್ಯದ ರಚನೆಯನ್ನು ಗಮನಿಸಿ ಗುರು ದ್ರೋಣಾಚಾರ್ಯರಿಗೆ ತಿಳಿಸಲು ಹೋಗುತ್ತಿದ್ದಾನೆ ಎಂದು ವಿವರಿಸುತ್ತಾನೆ. ದುರ್ಯೋಧನನು ಭೀಮ, ಅರ್ಜುನ, ವಿರಾಟ, ದೃಪದ ಮುಂತಾದ ಮಹಾನ್ ಯೋಧರನ್ನು ನೋಡುತ್ತಾನೆ. ತನ್ನ ಸೈನ್ಯದಲ್ಲಿ ದ್ರೋಣಾಚಾರ್ಯ, ಭೀಷ್ಮ, ಕರ್ಣ, ಕೃಪಾಚಾರ್ಯರಂತಹ ಅಜೇಯ ಯೋಧರಿದ್ದಾರೆ ಎಂದು ಹೇಳುತ್ತಾನೆ. ನಂತರ ಕುರುವಂಶದ ಪಿತಾಮಹ ಭೀಷ್ಮರು ಸಿಂಹದ ಘರ್ಜನೆಯಂತೆ ಜೋರಾಗಿ ಶಂಖವನ್ನು ಊದುತ್ತಾರೆ. ಆ ಕಡೆ ಬಿಳಿ ಕುದುರೆಗಳನ್ನು ಹೂಡಿದ ಭವ್ಯವಾದ ರಥದಲ್ಲಿ ಕುಳಿತಿದ್ದ ಶ್ರೀಕೃಷ್ಣ ಮತ್ತು ಅರ್ಜುನರು ತಮ್ಮ ದಿವ್ಯ ಶಂಖಗಳನ್ನು ಊದುತ್ತಾರೆ. ಆ ಭಯಾನಕ ಶಬ್ದವು ಆಕಾಶ ಮತ್ತು ಭೂಮಿಯಲ್ಲಿ ಪ್ರತಿಧ್ವನಿಸುತ್ತದೆ. ಹನುಮಂತನ ಧ್ವಜವನ್ನು ಹೊಂದಿದ್ದ ರಥದಲ್ಲಿ ಕುಳಿತಿದ್ದ ಅರ್ಜುನನು ತನ್ನ ಬಿಲ್ಲನ್ನು ಎತ್ತಿ ಬಾಣ ಬಿಡಲು ಸಿದ್ಧನಾಗುತ್ತಾನೆ. ಆಗ ಅರ್ಜುನನು ಶ್ರೀಕೃಷ್ಣನಿಗೆ, ನನ್ನ ರಥವನ್ನು 2 ಸೈನ್ಯಗಳ ಮಧ್ಯೆ ನಿಲ್ಲಿಸು, ಯುದ್ಧ ಮಾಡಲು ಬಂದಿರುವವರನ್ನು ನಾನು ನೋಡಬೇಕು ಎಂದು ಪ್ರಾರ್ಥಿಸುತ್ತಾನೆ. ತನ್ನ ಗುರುಗಳು, ತಾತಂದಿರು, ಸಹೋದರರು, ಪುತ್ರರು ಮತ್ತು ಸ್ನೇಹಿತರನ್ನು ಯುದ್ಧಭೂಮಿಯಲ್ಲಿ ನೋಡಿದ ಅರ್ಜುನನು ಕರುಣೆ ಮತ್ತು ದುಃಖದಿಂದ ಕಂಗಾಲಾಗುತ್ತಾನೆ. ತನ್ನವರನ್ನೇ ಕೊಲ್ಲಲು ಅವನ ಮನಸ್ಸು ಒಪ್ಪುವುದಿಲ್ಲ. ಬಿಲ್ಲು ಕೈಯಿಂದ ಜಾರುತ್ತದೆ, ಬಾಯಿ ಒಣಗುತ್ತದೆ. ರಾಜ್ಯ ಮತ್ತು ಸುಖಕ್ಕಾಗಿ ಸ್ವಂತ ಬಂಧುಗಳನ್ನೇ ಕೊಲ್ಲುವುದು ಪಾಪ ಎಂದು ಅರ್ಜುನ ಭಾವಿಸುತ್ತಾನೆ. ಕುಲದ ನಾಶದಿಂದ ಸನಾತನ ಧರ್ಮ ನಾಶವಾಗುತ್ತದೆ, ಇದರಿಂದ ಪಾಪ ಹೆಚ್ಚಾಗುತ್ತದೆ ಎಂದು ಅರ್ಜುನನು ದುಃಖದಿಂದ ತನ್ನ ಬಿಲ್ಲು ಬಾಣಗಳನ್ನು ತ್ಯಜಿಸಿ ರಥದ ಹಿಂಭಾಗದಲ್ಲಿ ಕುಳಿತುಕೊಳ್ಳುತ್ತಾನೆ. ಇಲ್ಲಿಗೆ ಮೊದಲನೇ ಅಧ್ಯಾಯ ಮುಕ್ತಾಯವಾಗುತ್ತದೆ. 2ನೇ ಅಧ್ಯಾಯ ಸಾಂಖ್ಯಯೋಗ. ದುಃಖಿತನಾದ ಅರ್ಜುನನಿಗೆ ಶ್ರೀಕೃಷ್ಣನು ಬುದ್ಧಿವಾದ ಹೇಳಲು ಪ್ರಾರಂಭಿಸುತ್ತಾನೆ. ಕೃಷ್ಣನು ಅರ್ಜುನನಿಗೆ, ಈ ಅಕಾಲಿಕ ಸಮಯದಲ್ಲಿ ನಿನಗೆ ಈ ವ್ಯಾಮೋಹ ಏಕೆ ಬಂತು? ಇದು ಶ್ರೇಷ್ಠ ಪುರುಷರ ಲಕ್ಷಣವಲ್ಲ. ಹೇಳಿಗತನವನ್ನು ಬಿಟ್ಟು ಯುದ್ಧಕ್ಕೆ ನಿಲ್ಲು ಎಂದು ಪ್ರೇರೇಪಿಸುತ್ತಾನೆ. ಆದರೆ ಅರ್ಜುನನು ಪೂಜ್ಯರಾದ ಭೀಷ್ಮ ಮತ್ತು ದ್ರೋಣರ ವಿರುದ್ಧ ಹೇಗೆ ಯುದ್ಧ ಮಾಡಲಿ ಎಂದು ಮರುಪ್ರಶ್ನಿಸುತ್ತಾನೆ. ಗುರುಗಳನ್ನು ಕೊಂದು ರಕ್ತಸಿಕ್ತ ಸುಖಗಳನ್ನು ಅನುಭವಿಸುವುದಕ್ಕಿಂತ ಭಿಕ್ಷೆ ಬೇಡುವುದು ಮೇಲು ಎಂದು ಹೇಳುತ್ತಾನೆ. ಆಗ ಶ್ರೀಕೃಷ್ಣನು ನಗುತ್ತಾ, ನೀನು ಶೋಕಿಸಬಾರದವರ ಬಗ್ಗೆ ಶೋಕಿಸುತ್ತಿದ್ದೀಯಾ ಮತ್ತು ಪಂಡಿತರಂತೆ ಮಾತನಾಡುತ್ತಿದ್ದೀಯಾ ಎಂದು ಹೇಳುತ್ತಾನೆ. ಜ್ಞಾನಿಗಳು ಸತ್ತವರಿಗಾಗಲಿ ಅಥವಾ ಬದುಕಿರುವವರಿಗಾಗಲಿ ಶೋಕಿಸುವುದಿಲ್ಲ. ಆತ್ಮವು ಎಂದಿಗೂ ನಾಶವಾಗುವುದಿಲ್ಲ. ದೇಹವು ಬಾಲ್ಯ, ಯೌವನ ಮತ್ತು ಮುಪ್ಪನ್ನು ಅನುಭವಿಸುವಂತೆ ಸಾವಿನ ನಂತರ ಆತ್ಮವು ಹೊಸ ದೇಹವನ್ನು ಪಡೆಯುತ್ತದೆ. ಚಳಿ, ಬಿಸಿ, ಸುಖ ಮತ್ತು ದುಃಖಗಳು ಕೇವಲ ಇಂದ್ರಿಯಗಳ ವಿಕಾರಗಳು, ಅವು ತಾತ್ಕಾಲಿಕ. ಅವನ್ನು ಸಮಾನವಾಗಿ ಸ್ವೀಕರಿಸುವವನು ಮೋಕ್ಷಕ್ಕೆ ಅರ್ಹನಾಗುತ್ತಾನೆ. ದೇಹವು ನಾಶವಾಗುವಂಥದ್ದು, ಆದರೆ ಆತ್ಮವು ಶಾಶ್ವತವಾದದ್ದು. ಯಾರೋ ಒಬ್ಬರು ಆತ್ಮವನ್ನು ಕೊಲ್ಲುತ್ತಾರೆ ಅಥವಾ ಆತ್ಮವು ಸಾಯುತ್ತದೆ ಎಂದು ಭಾವಿಸುವವರು ಅಜ್ಞಾನಿಗಳು. ಆತ್ಮವು ಎಂದಿಗೂ ಹುಟ್ಟುವುದಿಲ್ಲ ಅಥವಾ ಸಾಯುವುದಿಲ್ಲ. ಮನುಷ್ಯನು ಹಳೆಯ ಬಟ್ಟೆಗಳನ್ನು ಎಸೆದು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮವು ಹಳೆಯ ದೇಹಗಳನ್ನು ತ್ಯಜಿಸಿ ಹೊಸ ದೇಹಗಳನ್ನು ಪಡೆಯುತ್ತದೆ.
ಶಸ್ತ್ರಾಸ್ತ್ರಗಳು ಈ ಆತ್ಮವನ್ನು ಕತ್ತರಿಸಲಾರವು, ಬೆಂಕಿ ಸುಡಲಾರದು, ನೀರು ಒದ್ದೆ ಮಾಡಲಾರದು ಮತ್ತು ಗಾಳಿ ಒಣಗಿಸಲಾರದು. ಕ್ಷತ್ರಿಯನಿಗೆ ಧರ್ಮಯುದ್ಧಕ್ಕಿಂತ ದೊಡ್ಡ ಕಲ್ಯಾಣ ಕರ್ತವ್ಯ ಬೇರೊಂದಿಲ್ಲ. ಆದ್ದರಿಂದ ಯುದ್ಧ ಮಾಡು ಎಂದು ಕೃಷ್ಣ ಸೂಚಿಸುತ್ತಾನೆ. ಕರ್ಮಯೋಗದ ಬಗ್ಗೆ ವಿವರಿಸುತ್ತಾ, ನಿನ್ನ ಕರ್ತವ್ಯವನ್ನು ನೀನು ಮಾಡು, ಆದರೆ ಫಲದ ಅಪೇಕ್ಷೆ ಪಡಬೇಡ ಎಂದು ಹೇಳುತ್ತಾನೆ. ಸುಖ ದುಃಖ ಲಾಭ ನಷ್ಟಗಳನ್ನು ಸಮಾನವಾಗಿ ಕಂಡು ಯುದ್ಧ ಮಾಡು. ಯಾರು ಎಲ್ಲಾ ಆಸೆಗಳನ್ನು ತ್ಯಜಿಸಿ ನಿರಹಂಕಾರದಿಂದ ಇರುತ್ತಾರೋ ಅವರೇ ಸ್ಥಿತಪ್ರಜ್ಞರು ಎಂದು ವಿವರಿಸುತ್ತಾನೆ. 3ನೇ ಅಧ್ಯಾಯ ಕರ್ಮಯೋಗ. ಅರ್ಜುನನು ಕೃಷ್ಣನಿಗೆ ಕರ್ಮಕ್ಕಿಂತ ಜ್ಞಾನವೇ ಶ್ರೇಷ್ಠವೆಂದಾದರೆ ನನ್ನನ್ನು ಈ ಘೋರ ಯುದ್ಧದಲ್ಲಿ ಏಕೆ ತೊಡಗಿಸುತ್ತಿರುವೆ ಎಂದು ಕೇಳುತ್ತಾನೆ. ಆಗ ಕೃಷ್ಣನು ಜಗತ್ತಿನಲ್ಲಿ 2 ರೀತಿಯ ನಿಷ್ಠೆಗಳಿವೆ, ಒಂದು ಜ್ಞಾನಯೋಗ ಮತ್ತು ಇನ್ನೊಂದು ಕರ್ಮಯೋಗ ಎಂದು ವಿವರಿಸುತ್ತಾನೆ. ಮನುಷ್ಯನು ಒಂದು ಕ್ಷಣವೂ ಕರ್ಮ ಮಾಡದೇ ಇರಲು ಸಾಧ್ಯವಿಲ್ಲ. ಇಂದ್ರಿಯಗಳನ್ನು ನಿಯಂತ್ರಿಸಿ ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡುವುದೇ ಶ್ರೇಷ್ಠ. ಪ್ರಕೃತಿಯ ನಿಯಮಗಳ ಪ್ರಕಾರ ಪ್ರತಿಯೊಬ್ಬರೂ ತಮ್ಮ ಕರ್ತವ್ಯವನ್ನು ಯಜ್ಞದಂತೆ ಮಾಡಬೇಕು. ಯಜ್ಞದಿಂದ ಮಳೆ ಬರುತ್ತದೆ, ಮಳೆಯಿಂದ ಅನ್ನ ಹುಟ್ಟುತ್ತದೆ, ಅನ್ನದಿಂದ ಜೀವಿಗಳು ಬದುಕುತ್ತವೆ. ಯಾವನು ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡುತ್ತಾನೋ ಅವನು ಪರಮಾತ್ಮನನ್ನು ಸೇರುತ್ತಾನೆ. ಜನಕ ಮಹಾರಾಜನಂತಹ ಜ್ಞಾನಿಗಳು ಕರ್ಮದ ಮೂಲಕವೇ ಸಿದ್ಧಿಯನ್ನು ಪಡೆದರು. ನನಗೂ 3 ಲೋಕಗಳಲ್ಲಿ ಯಾವುದೇ ಕರ್ತವ್ಯವಿಲ್ಲ, ಆದರೂ ನಾನು ಕರ್ಮ ಮಾಡುತ್ತಲೇ ಇರುತ್ತೇನೆ. ನಾನು ಕರ್ಮ ಮಾಡದಿದ್ದರೆ ಜನರು ನನ್ನನ್ನೇ ಅನುಸರಿಸಿ ನಾಶವಾಗುತ್ತಾರೆ. ಪ್ರಕೃತಿಯ ಗುಣಗಳೇ ಎಲ್ಲಾ ಕರ್ಮಗಳನ್ನೂ ಮಾಡಿಸುತ್ತವೆ, ಆದರೆ ಅಹಂಕಾರದಿಂದ ಕೂಡಿದ ಅಜ್ಞಾನಿಯು ನಾನೇ ಮಾಡುತ್ತೇನೆ ಎಂದು ಭಾವಿಸುತ್ತಾನೆ. ಆದ್ದರಿಂದ ನಿನ್ನ ಎಲ್ಲಾ ಕರ್ಮಗಳನ್ನು ನನಗೆ ಅರ್ಪಿಸಿ ಯುದ್ಧ ಮಾಡು ಎಂದು ಕೃಷ್ಣನು ಅರ್ಜುನನಿಗೆ ಬೋಧಿಸುತ್ತಾನೆ. 4ನೇ ಅಧ್ಯಾಯ ಜ್ಞಾನಕರ್ಮ ಸನ್ಯಾಸ ಯೋಗ. ಭಗವಂತನು ಈ ಅವಿನಾಶಿ ಯೋಗವನ್ನು ಮೊದಲು ಸೂರ್ಯನಿಗೆ ಉಪದೇಶಿಸಿದನೆಂದು ಹೇಳುತ್ತಾನೆ. ಸೂರ್ಯನು ಮನುವಿಗೂ ಮನುವು ಇಕ್ಷ್ವಾಕುವಿಗೂ ಹೇಳಿದನು. ಅರ್ಜುನನು, ನಿನ್ನ ಜನ್ಮ ಇತ್ತೀಚಿನದು, ಸೂರ್ಯನ ಜನ್ಮ ಬಹಳ ಹಿಂದಿನದು, ಇದು ಹೇಗೆ ಸಾಧ್ಯ ಎಂದು ಆಶ್ಚರ್ಯಪಡುತ್ತಾನೆ. ಆಗ ಕೃಷ್ಣನು, ನನಗೂ ನಿನಗೂ ಅನೇಕ ಜನ್ಮಗಳಾಗಿವೆ, ಅವೆಲ್ಲವೂ ನನಗೆ ನೆನಪಿವೆ, ಆದರೆ ನಿನಗೆ ನೆನಪಿಲ್ಲ ಎಂದು ಹೇಳುತ್ತಾನೆ. ಧರ್ಮಕ್ಕೆ ಗ್ಲಾನಿಯಾದಾಗ ಮತ್ತು ಅಧರ್ಮವು ಹೆಚ್ಚಾದಾಗ ಸಜ್ಜನರ ರಕ್ಷಣೆಗಾಗಿ ಮತ್ತು ದುರ್ಜನರ ವಿನಾಶಕ್ಕಾಗಿ ನಾನು ಯುಗಯುಗಗಳಲ್ಲಿ ಅವತರಿಸುತ್ತೇನೆ ಎಂದು ಭಗವಂತನು ತನ್ನ ಅವತಾರದ ರಹಸ್ಯವನ್ನು ಬಿಚ್ಚಿಡುತ್ತಾನೆ. ಗುಣ ಮತ್ತು ಕರ್ಮಗಳ ಆಧಾರದ ಮೇಲೆ ನಾನು 4 ವರ್ಣಗಳನ್ನು ಸೃಷ್ಟಿಸಿದ್ದೇನೆ. ಕರ್ಮದಲ್ಲಿ ಅಕರ್ಮವನ್ನು ಮತ್ತು ಅಕರ್ಮದಲ್ಲಿ ಕರ್ಮವನ್ನು ನೋಡುವವನೇ ಬುದ್ಧಿವಂತ. ಜ್ಞಾನವೆಂಬ ಅಗ್ನಿಯು ಎಲ್ಲಾ ಕರ್ಮಗಳನ್ನು ಸುಟ್ಟು ಬೂದಿ ಮಾಡುತ್ತದೆ. ಶ್ರದ್ಧೆಯುಳ್ಳವನು, ಇಂದ್ರಿಯಗಳನ್ನು ನಿಗ್ರಹಿಸಿದವನು ಜ್ಞಾನವನ್ನು ಪಡೆಯುತ್ತಾನೆ ಮತ್ತು ಪರಮಶಾಂತಿಯನ್ನು ಹೊಂದುತ್ತಾನೆ. ಅಜ್ಞಾನದಿಂದ ಹುಟ್ಟಿದ ಸಂಶಯವನ್ನು ಜ್ಞಾನವೆಂಬ ಕತ್ತಿಯಿಂದ ಕತ್ತರಿಸಿ ಕರ್ಮಯೋಗದಲ್ಲಿ ನಿಲ್ಲು ಎಂದು ಕೃಷ್ಣನು ಹೇಳುತ್ತಾನೆ. 5ನೇ ಅಧ್ಯಾಯ ಕರ್ಮ ಸನ್ಯಾಸ ಯೋಗ. ಸನ್ಯಾಸ ಮತ್ತು ನಿಷ್ಕಾಮ ಕರ್ಮಯೋಗಗಳೆರಡೂ ಕಲ್ಯಾಣಕಾರಿಯೇ ಆಗಿವೆ, ಆದರೆ ಇವೆರಡರಲ್ಲಿ ನಿಷ್ಕಾಮ ಕರ್ಮಯೋಗವೇ ಶ್ರೇಷ್ಠವಾದದ್ದು ಎಂದು ಕೃಷ್ಣ ವಿವರಿಸುತ್ತಾನೆ. ಯಾವನು ಯಾರನ್ನೂ ದ್ವೇಷಿಸುವುದಿಲ್ಲವೋ ಮತ್ತು ಯಾವುದನ್ನೂ ಬಯಸುವುದಿಲ್ಲವೋ ಅವನೇ ನಿಜವಾದ ಸನ್ಯಾಸಿ. ಕರ್ಮಯೋಗಿಯು ತನ್ನ ಇಂದ್ರಿಯಗಳನ್ನು ಗೆದ್ದು ಎಲ್ಲವನ್ನೂ ಭಗವಂತನಿಗೆ ಅರ್ಪಿಸಿ ಕರ್ಮ ಮಾಡುತ್ತಾನೆ. ಕಮಲದ ಎಲೆಯು ನೀರಿನಲ್ಲಿದ್ದರೂ ನೀರು ಅದಕ್ಕೆ ಅಂಟದಂತೆ ಕರ್ಮಯೋಗಿಗೆ ಪಾಪವೂ ಅಂಟುವುದಿಲ್ಲ. ಜ್ಞಾನಿಯಾದವನು ವಿದ್ಯಾಸಂಪನ್ನನಾದ ಬ್ರಾಹ್ಮಣನನ್ನು, ಹಸುವನ್ನು, ಆನೆಯನ್ನು, ನಾಯಿಯನ್ನು ಮತ್ತು ಚಂಡಾಲನನ್ನು ಸಮಾನ ದೃಷ್ಟಿಯಿಂದ ನೋಡುತ್ತಾನೆ. ಇಂದ್ರಿಯಗಳ ಸ್ಪರ್ಶದಿಂದ ಹುಟ್ಟುವ ಸುಖಗಳು ದುಃಖಕ್ಕೆ ಕಾರಣವಾಗಿವೆ. ಯಾವನೂ ತನ್ನ ಒಳಗೆ ಸುಖವನ್ನು, ಒಳಗೆ ಶಾಂತಿಯನ್ನು ಕಂಡುಕೊಳ್ಳುತ್ತಾನೋ ಅವನೇ ನಿಜವಾದ ಯೋಗಿ. 6ನೇ ಅಧ್ಯಾಯ ಧ್ಯಾನಯೋಗ ಅಥವಾ ಆತ್ಮ ಸಂಯಮ ಯೋಗ. ಫಲಾಪೇಕ್ಷೆ ಇಲ್ಲದೆ ಕರ್ತವ್ಯವೆಂದು ಕರ್ಮ ಮಾಡುವವನೇ ಸನ್ಯಾಸಿ ಮತ್ತು ಯೋಗಿ. ಮನಸ್ಸು ಆತ್ಮನ ಬಂಧುವೂ ಹೌದು, ಶತ್ರುವೂ ಹೌದು. ಮನಸ್ಸನ್ನು ಗೆದ್ದವನಿಗೆ ಅದು ಬಂಧು, ಗೆಲ್ಲದವನಿಗೆ ಅದು ಶತ್ರು. ಯೋಗಾಭ್ಯಾಸಕ್ಕಾಗಿ ಏಕಾಂತ ಪ್ರದೇಶದಲ್ಲಿ ಕುಶಾಸನದ ಮೇಲೆ ಕುಳಿತು ಮನಸ್ಸನ್ನು ಏಕಾಗ್ರಗೊಳಿಸಿ ಧ್ಯಾನ ಮಾಡಬೇಕು. ಯೋಗಿಯು ಅತಿಯಾಗಿ ತಿನ್ನಬಾರದು, ಉಪವಾಸವೂ ಇರಬಾರದು. ಅತಿಯಾಗಿ ನಿದ್ರಿಸಬಾರದು, ಅತಿಯಾಗಿ ಎಚ್ಚರವೂ ಇರಬಾರದು. ಗಾಳಿ ಇಲ್ಲದ ಜಾಗದಲ್ಲಿಟ್ಟ ದೀಪದ ಜ್ವಾಲೆಯು ಅಲುಗಾಡದಂತೆ ಯೋಗಿಯ ಮನಸ್ಸು ಸ್ಥಿರವಾಗಿರುತ್ತದೆ. ಮನಸ್ಸು ಅತ್ಯಂತ ಚಂಚಲವಾದದ್ದು, ಅದನ್ನು ತಡೆಯುವುದು ಗಾಳಿಯನ್ನು ತಡೆದಷ್ಟೇ ಕಷ್ಟ ಎಂದು ಅರ್ಜುನನು ಹೇಳಿದಾಗ ಕೃಷ್ಣನು ಅಭ್ಯಾಸ ಮತ್ತು ವೈರಾಗ್ಯದಿಂದ ಮನಸ್ಸನ್ನು ನಿಯಂತ್ರಿಸಬಹುದು ಎಂದು ಭರವಸೆ ನೀಡುತ್ತಾನೆ. ಯೋಗಭ್ರಷ್ಟನಾದವನು ಮುಂದಿನ ಜನ್ಮದಲ್ಲಿ ಶ್ರೀಮಂತರ ಅಥವಾ ಜ್ಞಾನಿಗಳ ಮನೆಯಲ್ಲಿ ಹುಟ್ಟಿ ತನ್ನ ಹಿಂದಿನ ಜನ್ಮದ ಸಂಸ್ಕಾರದಿಂದ ಮತ್ತೆ ಯೋಗ ಸಾಧನೆಯನ್ನು ಮುಂದುವರಿಸುತ್ತಾನೆ. 7ನೇ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗ. ಭಗವಂತನಿಗೆ 2 ಪ್ರಕೃತಿಗಳಿವೆ, ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ ಎಂಬ 8 ವಿಧದ ಅಪರಾಪ್ರಕೃತಿ, ಜಡ ಪ್ರಕೃತಿ ಮತ್ತು ಜೀವರೂಪವಾದ ಪರಾಪ್ರಕೃತಿ, ಚೇತನ ಪ್ರಕೃತಿ. ಇವೆರಡರಿಂದಲೇ ಇಡೀ ಜಗತ್ತು ಸೃಷ್ಟಿಯಾಗಿದೆ.
ದಾರದಲ್ಲಿ ಮಣಿಗಳನ್ನು ಪೋಣಿಸಿದಂತೆ ಇಡೀ ಜಗತ್ತು ನನ್ನಲ್ಲೇ ಪೋಣಿಸಲ್ಪಟ್ಟಿದೆ ಎಂದು ಕೃಷ್ಣ ಹೇಳುತ್ತಾನೆ. ನೀರಿನಲ್ಲಿ ರುಚಿ ನಾನು, ಸೂರ್ಯಚಂದ್ರರಲ್ಲಿ ಬೆಳಕು ನಾನು, ಆಕಾಶದಲ್ಲಿ ಶಬ್ದ ನಾನು. 4 ರೀತಿಯ ಭಕ್ತರು ನನ್ನನ್ನು ಭಜಿಸುತ್ತಾರೆ: ಆರ್ತ, ದುಃಖಿತ, ಜಿಜ್ಞಾಸು ತಿಳಿಯಬಯಸುವವನು, ಅರ್ಥಾರ್ಥಿ ಸಂಪತ್ತು ಬಯಸುವವನು ಮತ್ತು ಜ್ಞಾನಿ. ಇವರಲ್ಲಿ ಜ್ಞಾನಿಯೇ ನನಗೆ ಅತ್ಯಂತ ಪ್ರಿಯನಾದವನು. ದೇವತೆಗಳನ್ನು ಪೂಜಿಸುವವರು ದೇವತೆಗಳನ್ನು ಸೇರುತ್ತಾರೆ, ಆದರೆ ನನ್ನನ್ನು ಪೂಜಿಸುವವರು ನನ್ನನ್ನೇ ಸೇರುತ್ತಾರೆ. 8ನೇ ಅಧ್ಯಾಯ ಅಕ್ಷರ ಬ್ರಹ್ಮಯೋಗ. ಅರ್ಜುನನು ಬ್ರಹ್ಮ ಎಂದರೇನು, ಅಧ್ಯಾತ್ಮ ಎಂದರೇನು ಎಂದು ಮುಂತಾದ 7 ಪ್ರಶ್ನೆಗಳನ್ನು ಕೇಳುತ್ತಾನೆ. ನಾಶವಿಲ್ಲದ ಪರಮಾತ್ಮನೇ ಬ್ರಹ್ಮ ಎಂದು ಕೃಷ್ಣ ಉತ್ತರಿಸುತ್ತಾನೆ. ಮರಣಕಾಲದಲ್ಲಿ ಯಾವ ಭಾವನೆಯನ್ನು ಸ್ಮರಿಸುತ್ತಾ ಮನುಷ್ಯನು ದೇಹವನ್ನು ತ್ಯಜಿಸುತ್ತಾನೋ ಮುಂದಿನ ಜನ್ಮದಲ್ಲಿ ಅವನು ಅದೇ ಭಾವನೆಯನ್ನು ಪಡೆಯುತ್ತಾನೆ. ಆದ್ದರಿಂದ ಸದಾ ನನ್ನನ್ನೇ ಸ್ಮರಿಸುತ್ತಾ ಯುದ್ಧ ಮಾಡು ಎಂದು ಕೃಷ್ಣ ಹೇಳುತ್ತಾನೆ. ಯೋಗಿಯಾದವನು ಪ್ರಾಣವನ್ನು ಹುಬ್ಬುಗಳ ಮಧ್ಯೆ ನಿಲ್ಲಿಸಿ ಓಂಕಾರವನ್ನು ಉಚ್ಚರಿಸುತ್ತಾ ದೇಹ ತ್ಯಜಿಸಿದರೆ ಪರಮಗತಿಯನ್ನು ಹೊಂದುತ್ತಾನೆ. ಬ್ರಹ್ಮನ 1 ಹಗಲು 1,000 ಚತುರ್ಯುಗಗಳಿಗೆ ಸಮಾನ. ರಾತ್ರಿಯೂ ಅಷ್ಟೇ. ಹಗಲು ಬಂದಾಗ ಎಲ್ಲವೂ ಸೃಷ್ಟಿಯಾಗುತ್ತದೆ, ರಾತ್ರಿ ಬಂದಾಗ ಎಲ್ಲವೂ ಲಯವಾಗುತ್ತದೆ. ಸೂರ್ಯನ ಉತ್ತರಾಯಣ ಕಾಲದಲ್ಲಿ ಶುಕ್ಲ ಪಕ್ಷದಲ್ಲಿ ದೇಹ ತ್ಯಜಿಸುವ ಜ್ಞಾನಿಗಳು ಬ್ರಹ್ಮನನ್ನು ಸೇರುತ್ತಾರೆ ಮತ್ತು ಮರಳಿ ಬರುವುದಿಲ್ಲ. ದಕ್ಷಿಣಾಯನದಲ್ಲಿ ಕೃಷ್ಣ ಪಕ್ಷದಲ್ಲಿ ದೇಹ ತ್ಯಜಿಸುವವರು ಸ್ವರ್ಗವನ್ನು ಅನುಭವಿಸಿ ಮರಳಿ ಹುಟ್ಟುತ್ತಾರೆ. 9ನೇ ಅಧ್ಯಾಯ ರಾಜವಿದ್ಯಾ ರಾಜ ಗುಹ್ಯ ಯೋಗ. ಇದು ವಿದ್ಯೆಗಳ ರಾಜ ಮತ್ತು ರಹಸ್ಯಗಳ ರಾಜ. ಇಡೀ ಜಗತ್ತು ನನ್ನಿಂದಲೇ ಸೃಷ್ಟಿಯಾಗಿದೆ. ಎಲ್ಲಾ ಜೀವಿಗಳು ನನ್ನಲ್ಲೇ ಇವೆ, ಆದರೆ ನಾನು ಅವರಲ್ಲಿಲ್ಲ. ಕಲ್ಪದ ಕೊನೆಯಲ್ಲಿ ಎಲ್ಲಾ ಜೀವಿಗಳು ನನ್ನ ಪ್ರಕೃತಿಯಲ್ಲಿ ಲೀನವಾಗುತ್ತವೆ, ಮತ್ತೆ ಕಲ್ಪದ ಆರಂಭದಲ್ಲಿ ನಾನು ಅವರನ್ನು ಸೃಷ್ಟಿಸುತ್ತೇನೆ. ಈ ಪ್ರಕೃತಿಯು ನನ್ನ ಮಾರ್ಗದರ್ಶನದಲ್ಲಿ ಚರಾಚರ ಜಗತ್ತನ್ನು ಸೃಷ್ಟಿಸುತ್ತದೆ. ಪತ್ರ, ಪುಷ್ಪ, ಫಲ ಅಥವಾ ಸ್ವಲ್ಪ ನೀರನ್ನು ಯಾರು ಭಕ್ತಿಯಿಂದ ನನಗೆ ಅರ್ಪಿಸುತ್ತಾರೋ ಆ ಪ್ರೀತಿಯ ಕಾಣಿಕೆಯನ್ನು ನಾನು ಸ್ವೀಕರಿಸುತ್ತೇನೆ. ನೀನು ಏನನ್ನೇ ಮಾಡಿದರೂ, ತಿಂದರೂ, ಹೋಮ ಮಾಡಿದರೂ, ದಾನ ನೀಡಿದರೂ, ತಪಸ್ಸು ಮಾಡಿದರೂ ಅದನ್ನೆಲ್ಲ ನನಗೆ ಅರ್ಪಿಸು. ನನಗೆ ಯಾರ ಮೇಲೂ ದ್ವೇಷವಿಲ್ಲ, ಯಾರೂ ನನಗೆ ವಿಶೇಷ ಪ್ರಿಯರಲ್ಲ. ಆದರೆ ಭಕ್ತಿಯಿಂದ ಭಜಿಸುವವರ ಹೃದಯದಲ್ಲಿ ನಾನಿರುತ್ತೇನೆ. ಅತ್ಯಂತ ಪಾಪಿಯಾದರೂ ನನ್ನನ್ನು ಅನನ್ಯ ಭಕ್ತಿಯಿಂದ ಪೂಜಿಸಿದರೆ ಅವನು ಸಾಧುವೇ ಆಗುತ್ತಾನೆ ಮತ್ತು ಶಾಶ್ವತ ಶಾಂತಿಯನ್ನು ಪಡೆಯುತ್ತಾನೆ. ನನ್ನ ಭಕ್ತನು ಎಂದಿಗೂ ನಾಶವಾಗುವುದಿಲ್ಲ ಎಂದು ಕೃಷ್ಣ ಭರವಸೆ ನೀಡುತ್ತಾನೆ. 10ನೇ ಅಧ್ಯಾಯ ವಿಭೂತಿಯೋಗ. ಭಗವಂತನು ತನ್ನ ಅಪಾರ ಮಹಿಮೆ ಮತ್ತು ಐಶ್ವರ್ಯಗಳನ್ನು ವಿವರಿಸುತ್ತಾನೆ. ದೇವತೆಗಳಾಗಲಿ ಮಹರ್ಷಿಗಳಾಗಲಿ ನನ್ನ ಹುಟ್ಟಿನ ರಹಸ್ಯವನ್ನು ಅರಿಯರು, ಏಕೆಂದರೆ ನಾನೇ ಅವರೆಲ್ಲರ ಮೂಲ. ಜಗತ್ತಿನ ಎಲ್ಲಾ ಗುಣಗಳು, ಬುದ್ಧಿ, ಜ್ಞಾನ, ಅಹಿಂಸೆ, ಕ್ಷಮೆ, ಸತ್ಯ, ಸುಖ, ದುಃಖ, ಭಯ, ಅಭಯ ಎಲ್ಲವೂ ನನ್ನಿಂದಲೇ ಹುಟ್ಟುತ್ತವೆ. ಸಪ್ತರ್ಷಿಗಳು, 4 ಕುಮಾರರು ಮತ್ತು ಮನುಗಳು ನನ್ನ ಮನಸ್ಸಿನ ಸಂಕಲ್ಪದಿಂದಲೇ ಹುಟ್ಟಿದರು. ನಾನೇ ಎಲ್ಲದಕ್ಕೂ ಕಾರಣ. ನಾನು ಆದಿತ್ಯರಲ್ಲಿ ವಿಷ್ಣು, ಪ್ರಕಾಶಿಸುವವರಲ್ಲಿ ಸೂರ್ಯ, ವೇದಗಳಲ್ಲಿ ಸಾಮವೇದ, ದೇವತೆಗಳಲ್ಲಿ ಇಂದ್ರ, ಇಂದ್ರಿಯಗಳಲ್ಲಿ ಮನಸ್ಸು, ರುದ್ರರಲ್ಲಿ ಶಿವ, ಪರ್ವತಗಳಲ್ಲಿ ಮೇರು, ವೃಕ್ಷಗಳಲ್ಲಿ ಅರಳಿಮರ, ಮುನಿಗಳಲ್ಲಿ ನಾರದ, ಅಶ್ವಗಳಲ್ಲಿ ಉಚ್ಚೈಶ್ರವಸ್, ಆನೆಗಳಲ್ಲಿ ಐರಾವತ, ಮನುಷ್ಯರಲ್ಲಿ ರಾಜ, ಶಸ್ತ್ರಗಳಲ್ಲಿ ವಜ್ರಾಯುಧ, ಹಸುಗಳಲ್ಲಿ ಕಾಮಧೇನು, ಸರ್ಪಗಳಲ್ಲಿ ವಾಸುಕಿ, ಜಲಚರಗಳಲ್ಲಿ ವರುಣ, ಮೃಗಗಳಲ್ಲಿ ಸಿಂಹ, ಪಕ್ಷಿಗಳಲ್ಲಿ ಗರುಡ, ನದಿಗಳಲ್ಲಿ ಗಂಗೆ, ಅಕ್ಷರಗಳಲ್ಲಿ ಓಂಕಾರ ಮತ್ತು ಋತುಗಳಲ್ಲಿ ವಸಂತ ಋತುವಾಗಿದ್ದೇನೆ. ಈ ಇಡೀ ಜಗತ್ತನ್ನು ನಾನು ನನ್ನ ಕೇವಲ ಒಂದು ಅಂಶದಿಂದ ಧರಿಸಿ ನಿಂತಿದ್ದೇನೆ. 11ನೇ ಅಧ್ಯಾಯ ವಿಶ್ವರೂಪ ದರ್ಶನ ಯೋಗ. ಅರ್ಜುನನು ಕೃಷ್ಣನ ವಿಶ್ವರೂಪವನ್ನು ನೋಡುವ ಆಸೆಯನ್ನು ವ್ಯಕ್ತಪಡಿಸುತ್ತಾನೆ. ಸಾಧಾರಣ ಕಣ್ಣುಗಳಿಂದ ಅದನ್ನು ನೋಡಲು ಸಾಧ್ಯವಿಲ್ಲವಾದ್ದರಿಂದ ಕೃಷ್ಣನು ಅರ್ಜುನನಿಗೆ ದಿವ್ಯ ದೃಷ್ಟಿಯನ್ನು ಕರುಣಿಸುತ್ತಾನೆ. ಕೃಷ್ಣನ ಆ ವಿಶ್ವರೂಪವು ಅದ್ಭುತ, ಅನಂತ ಮತ್ತು ಎಲ್ಲಾ ದಿಕ್ಕುಗಳಿಗೂ ಹರಡಿತ್ತು. ಸಾವಿರಾರು ಸೂರ್ಯರು ಏಕಕಾಲದಲ್ಲಿ ಆಕಾಶದಲ್ಲಿ ಉದಯಿಸಿದರೆ ಆ ಬೆಳಕು ಭಗವಂತನ ಪ್ರಕಾಶಕ್ಕೆ ಸ್ವಲ್ಪ ಸಮನಾಗಬಹುದು ಅಷ್ಟೇ. ಆ ವಿಶ್ವರೂಪದಲ್ಲಿ ಅರ್ಜುನನು ಅಸಂಖ್ಯಾತ ಮುಖಗಳು, ಕಣ್ಣುಗಳು, ಕೈಗಳು ಮತ್ತು ಆಯುಧಗಳನ್ನು ನೋಡುತ್ತಾನೆ. ಬ್ರಹ್ಮ, ಶಿವ, ಋಷಿಗಳು ಮತ್ತು ಎಲ್ಲಾ ದೇವತೆಗಳು ಆ ರೂಪದಲ್ಲಿ ಕಾಣಿಸುತ್ತಾರೆ. ಭಗವಂತನ ಬಾಯಿಯಿಂದ ಹೊರಡುತ್ತಿದ್ದ ಬೆಂಕಿಯು ಜಗತ್ತನ್ನೇ ಸುಡುತ್ತಿರುವಂತೆ ಭಾಸವಾಗುತ್ತದೆ. ಕೌರವರ ಕಡೆಯ ಎಲ್ಲಾ ಮಹಾವೀರರು ಭಗವಂತನ ಭಯಾನಕ ಬಾಯಿಯೊಳಗೆ ನುಗ್ಗಿ ನಾಶವಾಗುತ್ತಿರುವುದನ್ನು ಅರ್ಜುನ ನೋಡುತ್ತಾನೆ. ಕೃಷ್ಣನು ನಾನೇ ಮಹಾಕಾಲ, ಇವರೆಲ್ಲರನ್ನೂ ನಾನಾಗಲೇ ಕೊಂದಿದ್ದೇನೆ, ನೀನು ಕೇವಲ ನಿಮಿತ್ತ ಮಾತ್ರ, ಎದ್ದು ನಿಂತು ಯುದ್ಧ ಮಾಡು ಎಂದು ಸೂಚಿಸುತ್ತಾನೆ. ಭಯಭೀತನಾದ ಅರ್ಜುನನು ಕ್ಷಮೆಯಾಚಿಸುತ್ತಾನೆ ಮತ್ತು ಕೃಷ್ಣನ ಚತುರ್ಭುಜ ರೂಪವನ್ನು ನೋಡಲು ಪ್ರಾರ್ಥಿಸುತ್ತಾನೆ. ನಂತರ ಕೃಷ್ಣನು ತನ್ನ ಸೌಮ್ಯವಾದ ಮಾನವ ರೂಪವನ್ನು ತೋರಿಸಿ ಅರ್ಜುನನನ್ನು ಸಮಾಧಾನಪಡಿಸುತ್ತಾನೆ. 12ನೇ ಅಧ್ಯಾಯ ಭಕ್ತಿಯೋಗ.
ಸಗುಣ ಮತ್ತು ನಿರ್ಗುಣ ಉಪಾಸನೆಗಳಲ್ಲಿ ಯಾವುದು ಶ್ರೇಷ್ಠ ಎಂದು ಅರ್ಜುನ ಕೇಳುತ್ತಾನೆ. ನನ್ನ ಸಗುಣ ರೂಪವನ್ನು ಅನನ್ಯ ಭಕ್ತಿಯಿಂದ ಪೂಜಿಸುವವರೇ ಅತ್ಯುತ್ತಮ ಯೋಗಿಗಳು ಎಂದು ಕೃಷ್ಣ ಹೇಳುತ್ತಾನೆ. ನಿರ್ಗುಣ ರೂಪದ ಆರಾಧನೆಯು ದೇಹಧಾರಿಗಳಿಗೆ ಅತ್ಯಂತ ಕಷ್ಟಕರ. ತನ್ನೆಲ್ಲಾ ಕರ್ಮಗಳನ್ನು ಭಗವಂತನಿಗೆ ಅರ್ಪಿಸಿ ಧ್ಯಾನಿಸುವ ಭಕ್ತರನ್ನು ಭಗವಂತನು ಜನನ ಮರಣಗಳ ಸಾಗರದಿಂದ ಪಾರು ಮಾಡುತ್ತಾನೆ. ಭಗವಂತನಲ್ಲಿ ಮನಸ್ಸನ್ನು ನಿಲ್ಲಿಸಲು ಸಾಧ್ಯವಾಗದಿದ್ದರೆ ಅಭ್ಯಾಸ ಯೋಗವನ್ನು ಮಾಡು, ಅದೂ ಸಾಧ್ಯವಾಗದಿದ್ದರೆ ನನ್ನ ಪ್ರೀತ್ಯರ್ಥವಾಗಿ ಕರ್ಮಗಳನ್ನು ಮಾಡು, ಅದೂ ಸಾಧ್ಯವಾಗದಿದ್ದರೆ ಎಲ್ಲಾ ಕರ್ಮಗಳ ಫಲವನ್ನು ತ್ಯಜಿಸು. ಧ್ಯಾನಕ್ಕಿಂತ ಕರ್ಮಫಲ ತ್ಯಾಗವೇ ಶ್ರೇಷ್ಠ. ಯಾರು ಯಾರನ್ನು ದ್ವೇಷಿಸುವುದಿಲ್ಲವೋ, ಎಲ್ಲರಲ್ಲೂ ಕರುಣೆ ಹೊಂದಿದ್ದಾನೋ, ಅಹಂಕಾರ ಮತ್ತು ಮಮಕಾರ ಇಲ್ಲದವನೋ, ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸುತ್ತಾನೋ, ನಿರಂತರ ಯೋಗಿಯೂ ದೃಢನಿಶ್ಚಯವುಳ್ಳವನೂ ಆಗಿದ್ದಾನೋ ಅಂತಹ ಭಕ್ತನು ನನಗೆ ಅತ್ಯಂತ ಪ್ರಿಯನು. ಶತ್ರು, ಮಿತ್ರ, ಮಾನ ಅವಮಾನ, ಚಳಿ ಬಿಸಿ, ಹೊಗಳಿಕೆ ತೆಗಳಿಕೆಗಳಲ್ಲಿ ಸಮಭಾವ ಹೊಂದಿರುವ ಭಕ್ತನೇ ಪರಮಾತ್ಮನಿಗೆ ಅಚ್ಚುಮೆಚ್ಚು. 13ನೇ ಅಧ್ಯಾಯ ಕ್ಷೇತ್ರಜ್ಞ ವಿಭಾಗ ಯೋಗ. ಈ ದೇಹವನ್ನೇ ಕ್ಷೇತ್ರ ಎಂದು ಕರೆಯಲಾಗುತ್ತದೆ ಮತ್ತು ಇದನ್ನು ತಿಳಿದವನೇ ಕ್ಷೇತ್ರಜ್ಞ ಅಂದರೆ ಆತ್ಮ. 5 ಮಹಾಭೂತಗಳು, ಅಹಂಕಾರ, ಬುದ್ಧಿ, ಪ್ರಕೃತಿಯ 3 ಗುಣಗಳು, 10 ಇಂದ್ರಿಯಗಳು, ಮನಸ್ಸು, ಇಂದ್ರಿಯಗಳ ವಿಷಯಗಳು, ಇಚ್ಛೆ, ದ್ವೇಷ, ಸುಖ, ದುಃಖ ಇವೆಲ್ಲವುಗಳ ಸಮೂಹವೇ ಈ ದೇಹ ಅಥವಾ ಕ್ಷೇತ್ರ. ಅಮಾನಿತ್ವ, ದಂಭವಿಲ್ಲದಿರುವುದು, ಅಹಿಂಸೆ, ಕ್ಷಮೆ, ಸರಳತೆ, ಗುರುಸೇವೆ, ಶೌಚ, ಸ್ಥೈರ್ಯ, ಆತ್ಮನಿಗ್ರಹ, ಇಂದ್ರಿಯ ವಿಷಯಗಳಲ್ಲಿ ವೈರಾಗ್ಯ, ಅಹಂಕಾರವಿಲ್ಲದಿರುವುದು, ಜನ್ಮ ಮರಣ, ಮುಪ್ಪು ರೋಗ ದುಃಖಗಳ ದೋಷವನ್ನು ಅರಿತಿರುವುದು, ಪುತ್ರಪತ್ನಿ ಮನೆ ಮುಂತಾದವುಗಳಲ್ಲಿ ಆಸಕ್ತಿ ಇಲ್ಲದಿರುವುದು, ಇಷ್ಟ ಮತ್ತು ಅನಿಷ್ಟ ಪ್ರಾಪ್ತಿಯಾದಾಗ ಸಮಚಿತ್ತದಿಂದಿರುವುದು, ಭಗವಂತನಲ್ಲಿ ಅನನ್ಯ ಭಕ್ತಿ, ಏಕಾಂತವಾಸ ಇವೆಲ್ಲವೂ ಜ್ಞಾನವೆನಿಸಿಕೊಳ್ಳುತ್ತದೆ. ಪರಮಾತ್ಮನು ಎಲ್ಲೆಡೆಯೂ ಕೈಕಾಲುಗಳನ್ನು, ಕಣ್ಣು ತಲೆಗಳನ್ನು ಹೊಂದಿದ್ದಾನೆ. ಅವನು ಅತ್ಯಂತ ಸೂಕ್ಷ್ಮ, ದೂರದಲ್ಲಿದ್ದರೂ ಹತ್ತಿರದಲ್ಲೇ ಇದ್ದಾನೆ. ಪ್ರಕೃತಿ ಮತ್ತು ಪುರುಷ ಇಬ್ಬರು ಅನಾಮಯರು ಮತ್ತು ಶಾಶ್ವತರು. ಪ್ರಕೃತಿಯ ಗುಣಗಳಿಂದಲೇ ಮನುಷ್ಯನು ಸುಖ ದುಃಖಗಳನ್ನು ಅನುಭವಿಸುತ್ತಾನೆ. ದೇಹದಲ್ಲಿರುವ ಆತ್ಮನು ನಾಶರಹಿತನು ಮತ್ತು ಕರ್ಮಗಳಿಂದ ಅಂಟಿಸಿಕೊಳ್ಳುವುದಿಲ್ಲ. 14ನೇ ಅಧ್ಯಾಯ ಗುಣತ್ರಯ ವಿಭಾಗ ಯೋಗ. ಸತ್ವ, ರಜಸ್ ಮತ್ತು ತಮಸ್ ಎಂಬ 3 ಗುಣಗಳು ಪ್ರಕೃತಿಯಿಂದ ಹುಟ್ಟಿದವುಗಳು. ಸತ್ವಗುಣವು ನಿರ್ಮಲವಾದದ್ದು, ಇದು ಜ್ಞಾನ ಮತ್ತು ಸುಖದ ಕಡೆಗೆ ಒಯ್ಯುತ್ತದೆ. ರಜೋಗುಣವು ರಾಗಾತ್ಮಕವಾದದ್ದು, ಇದು ಆಸೆ ಮತ್ತು ಕರ್ಮಗಳ ಕಡೆಗೆ ಪ್ರೇರೇಪಿಸುತ್ತದೆ. ತಮೋಗುಣವು ಅಜ್ಞಾನದಿಂದ ಹುಟ್ಟಿದ್ದು, ಇದು ನಿದ್ರೆ, ಆಲಸ್ಯ ಮತ್ತು ಪ್ರಮಾದಗಳಿಗೆ ಕಾರಣವಾಗುತ್ತದೆ. ಸತ್ವಗುಣ ಹೆಚ್ಚಾದಾಗ ಮರಣ ಹೊಂದಿದರೆ ಉತ್ತಮ ಲೋಕಗಳನ್ನು ಪ್ರಾಪ್ತಿ ಮಾಡುತ್ತಾನೆ. ರಜೋಗುಣದಲ್ಲಿ ಮರಣ ಹೊಂದಿದರೆ ಕರ್ಮ ಮಾಡುವ ಮನುಷ್ಯರಲ್ಲಿ ಹುಟ್ಟುತ್ತಾನೆ. ತಮೋಗುಣದಲ್ಲಿ ಮರಣ ಹೊಂದಿದರೆ ಪಶು ಪಕ್ಷಿಗಳಂತಹ ಕೀಳು ಯೋನಿಗಳಲ್ಲಿ ಹುಟ್ಟುತ್ತಾನೆ. ಯಾವನು ಈ 3 ಗುಣಗಳನ್ನು ಮೀರಿ ನಿಲ್ಲುತ್ತಾನೋ ಅವನು ಜನನ, ಮರಣ, ಮುಪ್ಪು ಮತ್ತು ದುಃಖಗಳಿಂದ ಮುಕ್ತನಾಗಿ ಅಮೃತವನ್ನು ಸವಿಯುತ್ತಾನೆ. ಹೊಗಳಿಕೆ, ತೆಗಳಿಕೆ, ಮಣ್ಣು, ಕಲ್ಲು, ಚಿನ್ನ ಇವುಗಳನ್ನು ಸಮಾನವಾಗಿ ಕಾಣುವವನೇ ಗುಣಾತೀತನು. 15ನೇ ಅಧ್ಯಾಯ ಪುರುಷೋತ್ತಮ ಯೋಗ. ಈ ಸಂಸಾರವನ್ನು ಒಂದು ಅಶ್ವತ್ಥ ವೃಕ್ಷಕ್ಕೆ ಹೋಲಿಸಲಾಗಿದೆ. ಇದರ ಬೇರುಗಳು ಮೇಲ್ಮುಖವಾಗಿವೆ ಮತ್ತು ಕೊಂಬೆಗಳು ಕೆಳಮುಖವಾಗಿವೆ. ವೇದಗಳೇ ಇದರ ಎಲೆಗಳು. ಈ ಮರವನ್ನು ವೈರಾಗ್ಯವೆಂಬ ಬಲವಾದ ಶಸ್ತ್ರದಿಂದ ಕತ್ತರಿಸಿ ಹಾಕಬೇಕು. ಸೂರ್ಯ, ಚಂದ್ರ ಅಥವಾ ಬೆಂಕಿಯು ಯಾವ ಪದವಿಯನ್ನು ಬೆಳಗಲು ಸಾಧ್ಯವಿಲ್ಲವೋ ಅದೇ ಪರಮಾತ್ಮನ ಪರಮಧಾಮ. ಅಲ್ಲಿಗೆ ಹೋದವರು ಮತ್ತೆ ಈ ಜಗತ್ತಿಗೆ ಹಿಂದಿರುಗುವುದಿಲ್ಲ. ಜೀವಾತ್ಮನು ಪರಮಾತ್ಮನದೇ ಒಂದು ಅಂಶ. ದೇಹವನ್ನು ಬಿಡುವಾಗ ಜೀವಾತ್ಮನು ಮನಸ್ಸು ಮತ್ತು ಇಂದ್ರಿಯಗಳನ್ನು ತನ್ನೊಡನೆ ತೆಗೆದುಕೊಂಡು ಹೋಗುತ್ತಾನೆ. ಹೇಗೆಂದರೆ ಗಾಳಿಯು ಹೂವಿನಿಂದ ಸುಗಂಧವನ್ನು ಹೊತ್ತೊಯ್ಯುವಂತೆ. ಜಗತ್ತಿನಲ್ಲಿ 2 ಬಗೆಯ ಪುರುಷರಿದ್ದಾರೆ: ಕ್ಷರ, ನಾಶವಾಗುವ ದೇಹಗಳು, ಮತ್ತು ಅಕ್ಷರ, ನಾಶವಾಗದ ಆತ್ಮ. ಇವೆರಡನ್ನೂ ಮೀರಿದವನೇ ಪರಮಾತ್ಮ ಅಥವಾ ಪುರುಷೋತ್ತಮ. 16ನೇ ಅಧ್ಯಾಯ ದೈವಾಸುರ ಸಂಪದ್ವಿಭಾಗ ಯೋಗ. ಜಗತ್ತಿನಲ್ಲಿ ದೈವಿ ಮತ್ತು ಆಸುರಿ ಎಂಬ 2 ಬಗೆಯ ಸ್ವಭಾವಗಳಿವೆ. ನಿರ್ಭಯತೆ, ಅಂತಃಕರಣದ ಶುದ್ಧಿ; ಜ್ಞಾನಯೋಗದಲ್ಲಿ ದೃಢತೆ, ದಾನ, ಇಂದ್ರಿಯ ನಿಗ್ರಹ, ಯಜ್ಞ, ತಪಸ್ಸು, ಸರಳತೆ, ಅಹಿಂಸೆ, ಸತ್ಯ, ಕ್ರೋಧವಿಲ್ಲದಿರುವುದು, ತ್ಯಾಗ, ಶಾಂತಿ, ಕರುಣೆ, ಕ್ಷಮೆ ಇವೆಲ್ಲವೂ ದೈವಿ ಸಂಪತ್ತಿನ ಲಕ್ಷಣಗಳು. ಇವು ಮೋಕ್ಷಕ್ಕೆ ಕಾರಣವಾಗುತ್ತವೆ. ದಂಭ, ದರ್ಪ, ಅಹಂಕಾರ, ಕ್ರೋಧ, ಕಠೋರತೆ ಮತ್ತು ಅಜ್ಞಾನ ಇವು ಆಸುರಿ ಸಂಪತ್ತಿನ ಲಕ್ಷಣಗಳು. ಆಸುರಿ ಸ್ವಭಾವದ ಜನರು ಜಗತ್ತನ್ನು ಮಿಥ್ಯೆ ಎನ್ನುತ್ತಾರೆ. ಕಾಮವೇ ಇದಕ್ಕೆ ಕಾರಣ ಎನ್ನುತ್ತಾರೆ. ಅವರು ಆಸೆ, ಕೋಪ ಮತ್ತು ದುರಾಸೆಗಳಿಂದ ಬಂಧಿತರಾಗಿ ಅನ್ಯಾಯದಿಂದ ಸಂಪತ್ತನ್ನು ಗಳಿಸಲು ಬಯಸುತ್ತಾರೆ. ನಾನೇ ಈಶ್ವರ, ನಾನೇ ಭೋಗಿ, ನಾನೇ ಬಲವಾನ್ ಎಂದು ಅಹಂಕಾರ ಪಡುತ್ತಾರೆ. ಕಾಮ, ಕ್ರೋಧ ಮತ್ತು ಲೋಭ ಇವು 3 ನರಕದ ದ್ವಾರಗಳು. ಇವು ಆತ್ಮವನ್ನು ನಾಶ ಮಾಡುತ್ತವೆ. ಆದ್ದರಿಂದ ಇವುಗಳನ್ನು ತ್ಯಜಿಸಬೇಕು.
ಶಾಸ್ತ್ರಗಳ ವಿಧಿವಿಧಾನಗಳನ್ನು ಬಿಟ್ಟು ಮನಬಂದಂತೆ ವರ್ತಿಸುವವನು ಸುಖವನ್ನು ಪಡೆಯುವುದಿಲ್ಲ, ಮೋಕ್ಷವನ್ನು ಪಡೆಯುವುದಿಲ್ಲ. 17ನೇ ಅಧ್ಯಾಯ ಶ್ರದ್ಧಾತ್ರಯ ವಿಭಾಗ ಯೋಗ. ಮನುಷ್ಯರ ಶ್ರದ್ಧೆಯು ಅವರ ಪ್ರಕೃತಿಗೆ ಅನುಗುಣವಾಗಿ ಸಾತ್ವಿಕ, ರಾಜಸಿಕ ಮತ್ತು ತಾಮಸಿಕ ಎಂದು 3 ವಿಧವಾಗಿದೆ. ಸಾತ್ವಿಕ ಜನರು ದೇವತೆಗಳನ್ನು, ರಾಜಸಿಕ ಜನರು ಯಕ್ಷರಾಕ್ಷಸರನ್ನು ಮತ್ತು ತಾಮಸಿಕ ಜನರು ಭೂತಪ್ರೇತಗಳನ್ನು ಪೂಜಿಸುತ್ತಾರೆ. ಆಯಸ್ಸು, ಬುದ್ಧಿ, ಬಲ, ಆರೋಗ್ಯ ಮತ್ತು ಸುಖವನ್ನು ಹೆಚ್ಚಿಸುವ ರುಚಿಕರವಾದ ಆಹಾರವು ಸಾತ್ವಿಕ. ಅತಿಯಾದ ಕಹಿ, ಹುಳಿ, ಉಪ್ಪು, ಖಾರ ಮತ್ತು ಉರಿಯನ್ನು ಉಂಟುಮಾಡುವ ಆಹಾರವು ರಾಜಸಿಕ. ಕೆಟ್ಟುಹೋದ, ದುರ್ವಾಸನೆ ಬೀರುವ, ತಂಗಳಾದ ಮತ್ತು ಅಪವಿತ್ರವಾದ ಆಹಾರವು ತಾಮಸಿಕ. ಫಲಾಪೇಕ್ಷೆ ಇಲ್ಲದೆ ಶಾಸ್ತ್ರೋಕ್ತವಾಗಿ ಮಾಡುವ ಯಜ್ಞ ಸಾತ್ವಿಕ. ದಂಭಕ್ಕಾಗಿ ಫಲದ ಆಸೆಯಿಂದ ಮಾಡುವ ಯಜ್ಞ ರಾಜಸಿಕ. ಅನ್ನದಾನವಿಲ್ಲದೆ, ಮಂತ್ರಗಳಿಲ್ಲದೆ, ಶ್ರದ್ಧೆ ಇಲ್ಲದೆ ಮಾಡುವ ಯಜ್ಞ ತಾಮಸಿಕ. ದೇವತೆಗಳು, ಬ್ರಾಹ್ಮಣರು, ಗುರುಗಳು ಮತ್ತು ಪ್ರಾಜ್ಞರ ಪೂಜೆಯೇ ಶಾರೀರಿಕ ತಪಸ್ಸು. ಸತ್ಯವಾದ, ಪ್ರಿಯವಾದ, ಹಿತವಾದ ಮಾತುಗಳೇ ವಾಂಗ್ಮಯ ತಪಸ್ಸು. ಮನಸ್ಸಿನ ಪ್ರಸನ್ನತೆ, ಶಾಂತಿ, ಮೌನ ಇವೇ ಮಾನಸಿಕ ತಪಸ್ಸು. ಸತ್ಪಾತ್ರರಿಗೆ ದೇಶ ಕಾಲವರಿತು ಮಾಡುವ ದಾನ ಸಾತ್ವಿಕ. ಪ್ರತಿಯುಪಕಾರದ ಆಸೆಯಿಂದ ಕಷ್ಟಪಟ್ಟು ಕೊಡುವ ದಾನ ರಾಜಸಿಕ. ಅಪಾತ್ರರಿಗೆ ತಿರಸ್ಕಾರದಿಂದ ಕೊಡುವ ದಾನ ತಾಮಸಿಕ. ಓಂ ತತ್ ಸತ್ ಎಂಬುದು ಬ್ರಹ್ಮನ 3 ಹೆಸರುಗಳು. ಯಜ್ಞ, ದಾನ, ತಪಸ್ಸುಗಳನ್ನು ಓಂಕಾರದ ಉಚ್ಚಾರಣೆಯೊಂದಿಗೆ ಪ್ರಾರಂಭಿಸಬೇಕು. ಶ್ರದ್ಧೆ ಇಲ್ಲದೆ ಮಾಡುವ ಯಾವುದೇ ಕಾರ್ಯವೂ ಅಸತ್ ಎನಿಸಿಕೊಳ್ಳುತ್ತದೆ. 18ನೇ ಅಧ್ಯಾಯ ಮೋಕ್ಷ ಸನ್ಯಾಸ ಯೋಗ. ಇದು ಗೀತೆಯ ಕೊನೆಯ ಅಧ್ಯಾಯ. ಕಾಮ್ಯ ಕರ್ಮಗಳನ್ನು ತ್ಯಜಿಸುವುದೇ ಸನ್ಯಾಸವೆಂದು ಕೆಲವರು, ಎಲ್ಲಾ ಕರ್ಮಫಲಗಳನ್ನು ತ್ಯಜಿಸುವುದೇ ತ್ಯಾಗವೆಂದು ವಿವೇಕಿಗಳು ಹೇಳುತ್ತಾರೆ. ಯಜ್ಞ, ದಾನ ಮತ್ತು ತಪಸ್ಸುಗಳನ್ನು ಎಂದಿಗೂ ತ್ಯಜಿಸಬಾರದು, ಏಕೆಂದರೆ ಅವು ವಿವೇಕಿಗಳನ್ನು ಪವಿತ್ರಗೊಳಿಸುತ್ತವೆ. ಶಾಸ್ತ್ರವಿಹಿತವಾದ ಕರ್ಮಗಳನ್ನು ಮೋಹದಿಂದ ಬಿಡುವುದು ತಾಮಸಿಕ ತ್ಯಾಗ. ದೈಹಿಕ ಕಷ್ಟದ ಭಯದಿಂದ ಬಿಡುವುದು ರಾಜಸಿಕ ತ್ಯಾಗ. ಆಸಕ್ತಿ ಮತ್ತು ಫಲದ ಅಪೇಕ್ಷೆ ಇಲ್ಲದೆ ಕರ್ತವ್ಯವೆಂದು ಮಾಡುವುದು ಸಾತ್ವಿಕ ತ್ಯಾಗ. ಕರ್ಮಗಳು ಫಲವನ್ನು ನೀಡಲು 5 ಕಾರಣಗಳಿವೆ: ಅಧಿಷ್ಠಾನ, ದೇಹ, ಕರ್ತ, ಕರಣ, ಇಂದ್ರಿಯಗಳು, ವಿವಿಧ ಚೇಷ್ಟೆಗಳು ಮತ್ತು ದೈವ. ಎಲ್ಲದರಲ್ಲೂ ಒಂದೇ ಅವಿನಾಶಿ ತತ್ವವನ್ನು ಕಾಣುವುದು ಸಾತ್ವಿಕ ಜ್ಞಾನ. ಬೇರೆ ಬೇರೆ ಜೀವಿಗಳಲ್ಲಿ ಬೇರೆ ಬೇರೆ ಭಾವವನ್ನು ಕಾಣುವುದು ರಾಜಸಿಕ ಜ್ಞಾನ. ಯಾವುದಾದರೂ ಒಂದೇ ಕಾರ್ಯದಲ್ಲಿ ಪೂರ್ಣವಾಗಿ ಅಂಟಿಕೊಳ್ಳುವುದು ತಾಮಸಿಕ ಜ್ಞಾನ. ಫಲಾಪೇಕ್ಷೆ ಇಲ್ಲದೆ ಮಾಡುವ ಕರ್ಮ ಸಾತ್ವಿಕ. ಅಹಂಕಾರದಿಂದ ಮಾಡುವ ಕರ್ಮ ರಾಜಸಿಕ. ಪರಿಣಾಮವನ್ನು ಯೋಚಿಸದೆ ಮಾಡುವ ಕರ್ಮ ತಾಮಸಿಕ. ಧರ್ಮ, ಅಧರ್ಮ, ಕಾರ್ಯ ಅಕಾರ್ಯಗಳನ್ನು ವಿವೇಚಿಸುವ ಬುದ್ಧಿ ಸಾತ್ವಿಕ. ಆರಂಭದಲ್ಲಿ ವಿಷದಂತೆ ಕಂಡರೂ ಕೊನೆಯಲ್ಲಿ ಅಮೃತದಂತೆ ಇರುವ ಸುಖ ಸಾತ್ವಿಕ. ಇಂದ್ರಿಯ ಸುಖಗಳು ಆರಂಭದಲ್ಲಿ ಅಮೃತದಂತೆ ಕಂಡರೂ ಕೊನೆಯಲ್ಲಿ ವಿಷವಾಗುತ್ತವೆ, ಇದು ರಾಜಸಿಕ. ನಿದ್ರೆ ಮತ್ತು ಆಲಸ್ಯದಿಂದ ಬರುವ ಸುಖ ತಾಮಸಿಕ. ಶಮ, ದಮ, ತಪಸ್ಸು, ಶೌಚ, ಕ್ಷಮೆ ಇವು ಬ್ರಾಹ್ಮಣನ ಸಹಜ ಕರ್ಮಗಳು. ಶೌರ್ಯ, ತೇಜಸ್ಸು, ಧೈರ್ಯ, ದಾನ ಇವು ಕ್ಷತ್ರಿಯನ ಕರ್ಮಗಳು. ಕೃಷಿ, ಗೋರಕ್ಷಣೆ, ವ್ಯಾಪಾರ ಇವು ವೈಶ್ಯನ ಕರ್ಮಗಳು. ಸೇವೆ ಮಾಡುವುದು ಶೂದ್ರನ ಕರ್ಮ. ಪರಧರ್ಮಕ್ಕಿಂತ ಸ್ವಧರ್ಮವೇ ಶ್ರೇಷ್ಠ. ಅಹಂಕಾರ, ಬಲ, ದರ್ಪ, ಕಾಮ, ಕ್ರೋಧಗಳನ್ನು ತ್ಯಜಿಸಿ ಶಾಂತನಾದವನು ಬ್ರಹ್ಮಭಾವವನ್ನು ಪಡೆಯುತ್ತಾನೆ. ನನ್ನಲ್ಲಿಯೇ ಮನಸ್ಸನ್ನಿಟ್ಟು ನನ್ನ ಭಕ್ತನಾಗಿ ನನ್ನನ್ನೇ ಪೂಜಿಸು, ಆಗ ನೀನು ನನ್ನನ್ನೇ ಸೇರುವೆ ಎಂದು ಭಗವಂತನು ಭರವಸೆ ನೀಡುತ್ತಾನೆ. ಸಕಲ ಧರ್ಮಗಳನ್ನು ತ್ಯಜಿಸಿ ನನ್ನೊಬ್ಬನನ್ನೇ ಶರಣಾಗು, ನಾನು ನಿನ್ನನ್ನು ಎಲ್ಲಾ ಪಾಪಗಳಿಂದ ಮುಕ್ತಗೊಳಿಸುತ್ತೇನೆ, ಶೋಕಿಸಬೇಡ ಎಂದು ಶ್ರೀಕೃಷ್ಣನು ಅರ್ಜುನನಿಗೆ ಅಭಯ ನೀಡುತ್ತಾನೆ. ಈ ಗೀತಾಜ್ಞಾನವನ್ನು ಭಕ್ತರಿಗೆ ತಿಳಿಸುವವನು ನನ್ನನ್ನೇ ಸೇರುತ್ತಾನೆ. ಎಲ್ಲಿ ಯೋಗೇಶ್ವರನಾದ ಕೃಷ್ಣ ಮತ್ತು ಧನುರ್ಧಾರಿಯಾದ ಅರ್ಜುನ ಇರುತ್ತಾರೋ ಅಲ್ಲಿ ಸಂಪತ್ತು, ವಿಜಯ, ವಿಭೂತಿ ಮತ್ತು ನೀತಿ ನೆಲೆಸಿರುತ್ತದೆ. ಸ್ನೇಹಿತರೆ, ಇಂದು ನೀವು ಶ್ರೀಮದ್ ಭಗವದ್ಗೀತೆಯ ಅನಂತ ಮತ್ತು ದಿವ್ಯ ಜ್ಞಾನದ ಸಂಪೂರ್ಣ ಸಾರವನ್ನು ಆಲಿಸಿದ್ದೀರಿ. ಈ ಪ್ರಯಾಣವು ನಿಮ್ಮ ಹೃದಯದಲ್ಲಿ ಸ್ವಲ್ಪವಾದರೂ ಶಾಂತಿ, ಪ್ರೇರಣೆ ಅಥವಾ ಬೆಳಕನ್ನು ಮೂಡಿಸಿದ್ದರೆ ನಮ್ಮ ಶ್ರಮ ಸಾರ್ಥಕವಾದಂತೆ. ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಈ ದಿವ್ಯ ಜ್ಞಾನವು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಗೀತಾಸಾರ ವಾಹಿನಿಗೆ ಚಂದಾದಾರರಾಗಿ. ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಬೆಲ್ ಐಕಾನ್ ಒತ್ತಿ, ಇದರಿಂದ ಮುಂದಿನ ವಿಡಿಯೋಗಳು ನೇರವಾಗಿ ನಿಮ್ಮನ್ನು ತಲುಪುತ್ತವೆ. ನಿಮ್ಮ ಸಣ್ಣ ಬೆಂಬಲವು ಈ ಆಧ್ಯಾತ್ಮಿಕ ಪಯಣವನ್ನು ಇನ್ನಷ್ಟು ಬಲಪಡಿಸುತ್ತದೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ನಿಮ್ಮ ಮನಸ್ಸನ್ನು ಶಾಂತವಾಗಿಡಿ, ನಿಮ್ಮ ಕರ್ಮಗಳ ಮೇಲೆ ನಂಬಿಕೆ ಇಡಿ ಮತ್ತು ಜೀವನದಲ್ಲಿ ಪ್ರೀತಿ ಹಾಗೂ ಧರ್ಮವನ್ನು ಪಾಲಿಸಿ. ಜೈ ಶ್ರೀ ರಾಧೇ ಕೃಷ್ಣ. ಆಪ್ತ ವೀಕ್ಷಕರೆಲ್ಲರಿಗೂ ಧನ್ಯವಾದಗಳು.